ಹಾಯ್ ಹಲೋ ವೆರಿ ಗುಡ್ ಆಫ್ಟರ್ನೂನ್. ನೀವು ನೋಡ್ತಾ ಇದ್ರೆ ನಿತ್ಯ ಸಂಜೀವಿನಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನಾನು ವಿದ್ಯಾ ಮಲ್ನಾಡ್. ವೀಕ್ಷಕರೇ, ಹೆಣ್ಣುಮಕ್ಕಳಿಗೆ ಈ ಸೌಂದರ್ಯ ಅನ್ನೋದು ಬಹುಶಃ ಎಷ್ಟಿದ್ರೂ ಸಾಲಲ್ಲ ಅಂತ ಕಾಣುತ್ತೆ. ಸಾಮಾನ್ಯವಾಗಿ ನೈಸರ್ಗಿಕವಾಗಿ ಸೌಂದರ್ಯ ಹೊಂದಿದ್ರೂ ಕೂಡ ಕೆಲವೊಂದು ಈಗ ಮುಖ ಅಂತ ತಗೊಂಡಾಗ ಮೂಗೋ ಕಿವಿ ಭಾಗದಲ್ಲೋ ಅಥವಾ ಫೇಸ್ನಲ್ಲಿ ಎಲ್ಲೋ ಸ್ವಲ್ಪ ಕಡೆ ಅಡೆತಡೆಗಳಿದ್ರೂ ಕೂಡ ಇದ್ಯಾಕೆ ನನ್ಗೆ ಹಿಂಗಿದೆ, ಸರಿ ಮಾಡಿಸ್ಕೊಳ್ಬೋದಿತ್ತಲ್ಲ ಅನ್ನುವಂತಹ ಚಿಂತನೆಗಳು ಹಿಂದಿತ್ತು. ಬಟ್ ಈಗ ಅದಕ್ಕೆ ಅವಕಾಶ ಇಲ್ಲ ಬಿಡಿ, ಯಾಕಂದ್ರೆ ಟೆಕ್ನಾಲಜಿ ಬಹಳ ಮುಂದುವರೆದಿದೆ. ಈಗ ಪ್ಲಾಸ್ಟಿಕ್ ಸರ್ಜರಿ ಅನ್ನುವಂಥದ್ದು, ಕಾಸ್ಮೆಟಿಕ್ ಸರ್ಜರಿ ಅನ್ನುವಂಥದ್ದು ಎಲ್ಲಿ ತನಕ ಬಂದಿದೆ ಅಂದ್ರೆ ಯಾರು ಬಯಲ್ ಕೇಳಿದ್ರು ಕೂಡ ಮೂಗ್ ಸ್ವಲ್ಪ ಡೊಂಕಿತ್ತು ಅಥವಾ ಕಿವಿಯಲ್ಲೇನೋ ಇತ್ತು ಅಂದ್ರೆ ಅಯ್ಯೋ ಕಾಸ್ಮೆಟಿಕ್ ಸರ್ಜರಿ ಇದೆಯಲ್ಲ, ಸರಿ ಮಾಡ್ಕೋಬಹುದು ಬಿಡು ಅನ್ನುವ ಮಟ್ಟಕ್ಕೆ ಇವತ್ತು ನಮ್ಮ ಟೆಕ್ನಾಲಜಿ ಅನ್ನುವಂಥದ್ದು ಇಂಪ್ರೂವ್ ಆಗಿದೆ. ಹೇಗಿರುವಾಗ ಕಾಸ್ಮೆಟಿಕ್ ಸರ್ಜರಿಗಿಂತ ಹೆಚ್ಚೆಚ್ಚಾಗಿ ಇತ್ತೀಚಿನ ದಿನಗಳಲ್ಲಿ ಸದ್ದು ಮಾಡ್ತಿರೋದು ಕಾಸ್ಮೆಟಿಕ್ ಸರ್ಜರಿ ಮಾಡಿಸ್ಕೊಂಡ್ರೆ ಮುಂಬರುವಂತಹ ಅಡ್ಡ ಪರಿಣಾಮಗಳ ಬಗ್ಗೆ ಹೆಚ್ಚೆಚ್ಚು ಚರ್ಚೆ ಆಗ್ತದೆ. ನಾವು ಸಾಮಾನ್ಯವಾಗಿ ಸುದ್ದಿಗಳಲ್ಲೂ ಕೂಡ ನೋಡಿರ್ತೀವಿ. ಹೇಗಿರುವಾಗ ಕಾಸ್ಮೆಟಿಕ್ ಸರ್ಜರಿ ಅಂದ್ರೆ ಏನು, ಯಾವ ವರ್ಷದವರಿಗೆ ಇದು ಅನುಕೂಲ ಮಾಡಿಕೊಡುತ್ತೆ, ಮತ್ತು ಇದು ಅತಿಯಾದ್ರೆ ಹೇಗೆ, ಮತ್ತು ನಾವು ಈಗ ಕಾಸ್ಮೆಟಿಕ್ ಸರ್ಜರಿಲಿ ಅವರು ಬಳಸುವಂತಹ ವಿಧಾನಗಳು ಆಚೆ ಈಚೆ ಆದ್ರೆ ಏನ್ ಸಮಸ್ಯೆ ಆಗುತ್ತೆ, ಈ ಸಮಸ್ಯೆಗಳ ಜೊತೆಯಲ್ಲಿ ಕಾಸ್ಮೆಟಿಕ್ ಸರ್ಜರಿ ಅನ್ನುವಂಥದ್ದು ಸೇಫಾ, ಇದೆಲ್ಲದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ ಇವತ್ತಿನ ಕಾರ್ಯಕ್ರಮದಲ್ಲಿ. ಮತ್ತು ಈ ಕಾಸ್ಮೆಟಿಕ್ ಸರ್ಜರಿ ಬಗ್ಗೆ ಏನಾದ್ರೂ ಪ್ರಶ್ನೆಗಳು ನಿಮ್ಮಲ್ಲಿದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬಹುದು. ನಮ್ಮ ಜೊತೆ ಡಾಕ್ಟರ್ ಕರಿಷ್ಮಾ ಕಾಗೋಡ್ ಇರ್ತಾರೆ ಅಂತ ಹೇಳ್ತಾ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಇವತ್ತು ನಮ್ಮ ಜೊತೆ MCH ಪ್ಲಾಸ್ಟಿಕ್ ಅಂಡ್ ಕಾಸ್ಮೆಟಿಕ್ ಸರ್ಜನ್ ಡಾಕ್ಟರ್ ಕರಿಷ್ಮಾ ಕಾಗೋಡ್ ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋದ್ರ ಮುಖಾಂತರ ಈ ಒಂದು ಕಾಸ್ಮೆಟಿಕ್ ಸರ್ಜರಿ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನ ಅವ್ರ ಹತ್ರ ಕೇಳ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಓಕೆ, ಕಾಸ್ಮೆಟಿಕ್ ಸರ್ಜರಿ ಅಂದ್ರೆ ಏನು ಅಂತ ಕೇಳಲ್ಲ, ಯಾಕಂದ್ರೆ ಚಿಕ್ಕ ಮಕ್ಕಳಿಗೂ ಇವತ್ತು ಕಾಸ್ಮೆಟಿಕ್ ಸರ್ಜರಿ ಅಂದ್ರೆ ಏನು ಅಂತ ಗೊತ್ತಾಗ್ಬಿಟ್ಟಿದೆ. ಇವನ್ ನಮ್ಮ ಮುಖದಲ್ಲಿ ಒಂದು ಉಬ್ಬಲ್ಲಿ ಆ ಕಡೆ ಈ ಕಡೆ ಏರುಪೇರು ಇದ್ರು ಇದನ್ನ ಸರಿ ಮಾಡ್ಕೊಬಿಡ್ಬೋದು ಬಿಡು ಕಾಸ್ಮೆಟಿಕ್ ಸರ್ಜರಿ ಮುಖಾಂತರ ಅನ್ನುವಂತಹ ವಿಚಾರ ಚಿಕ್ಕ ಮಕ್ಕಳಿಗೂ ಗೊತ್ತಾಗ್ಬಿಟ್ಟಿದೆ. ಬಟ್ ಕಾಸ್ಮೆಟಿಕ್ ಸರ್ಜರಿಗಿಂತ ಹೆಚ್ಚೆಚ್ಚು ಸೌಂಡ್ ಮಾಡ್ತಿರೋದು ಅಥವಾ ನಮ್ಮನ್ನ ದಾರಿ ತಪ್ಪಿಸ್ತಿರೋದು ಕಾಸ್ಮೆಟಿಕ್ ಸರ್ಜರಿಗೆ ಒಂದ್ಸಲ ಒಳಗಾದ್ರೆ ಅದರಿಂದ ನಮಗೆ ಇಂಪ್ಯಾಕ್ಟ್ ಬೇರೆ ರೀತಿಯಲ್ಲೇ ಇರುತ್ತೆ ಅನ್ನುವಂಥದ್ದು. ಸೊ ಹೀಗಿರುವಾಗ ಮೊದಲಿಗೆ ಕಾಸ್ಮೆಟಿಕ್ ಸರ್ಜರಿ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಹೇಳ್ಬಿಡಿ. ಸೊ ಕಾಸ್ಮೆಟಿಕ್ ಸರ್ಜರಿ ಇದು ಒಂದು ಡೈಮೆನ್ಷನ್, ಪ್ಲಾಸ್ಟಿಕ್ ಸರ್ಜರಿ ದ ಡೈಮೆನ್ಷನ್. ಸೊ ಪ್ಲಾಸ್ಟಿಕ್ ಸರ್ಜರಿ ನಾವು ಹೇಳುವಾಗ ಪ್ಲಾಸ್ಟಿಕ್ ಸರ್ಜರಿ ಮಾತ್ರ ಕಾಸ್ಮೆಟಿಕ್ ಸರ್ಜರಿ ಇರಲ್ಲ, ಅದು ಒನ್ ಡೈಮೆನ್ಷನ್ ಆಫ್ ಪ್ಲಾಸ್ಟಿಕ್ ಸರ್ಜರಿ. ಇನ್ನೊಬ್ರು ಇದ್ರು ರೀಕನ್ಸ್ಟ್ರಕ್ಟಿವ್ ಸರ್ಜರಿ. ಸೊ ಯಾವ್ದಾದ್ರೂ ಎಸ್ಥೆಟಿಕ್ ಕಾಸ್ಮೆಟಿಕ್ ಸರ್ಜರಿ ಇದ್ರೇನು ಅದರಲ್ಲಿ ಒಂದು ರೀಕನ್ಸ್ಟ್ರಕ್ಷನ್ ಪಾರ್ಟ್ ಇರುತ್ತೆ. ಸೊ ಇಟ್ ಈಸ್ ಆಲ್ವೇಸ್ ಅ ಫಂಕ್ಷನಲ್ ಕಾಸ್ಮೆಟಿಕ್ ಸರ್ಜರಿ. ಈಗ ಮೂಗಿನ ಸರ್ಜರಿ ಆಗ್ಲಿ, ಕೆಲವರಿಗೆ ಸ್ವಲ್ಪ ನೋಸ್ ಶೇಪ್ ಚೇಂಜ್ ಮಾಡಬೇಕು, ಅಗ್ಲ ಇದ್ರೆ ಕಮ್ಮಿ ಮಾಡಬೇಕು, ಸಣ್ಣಗ್ ಮಾಡಬೇಕು, ದಡ್ ಇದ್ರೆ ಸೊ ಏನ್ ಮಾಡ್ತೀವಿ ನಾವು, ಡೆಫಿನೆಟ್ಲಿ ಕರೆಕ್ಟ್ ಮಾಡ್ತೀವಿ. ಬಟ್ ಅದ್ರ ಜೊತೆ ಕೆಲವರಿಗೆ ಬ್ರೀದಿಂಗ್ ಇಶ್ಯೂಸ್ ಇರುತ್ತೆ, ಸೊ ನಾವು ಅದು ಕನೆಕ್ಟ್ ಮಾಡ್ತೀವಿ. ಫಂಕ್ಷನಲ್ ಆಗುತ್ತೆ, ಎಸ್ಥೆಟಿಕ್ ಆಗುತ್ತೆ. ಸೊ ಕಾಸ್ಮೆಟಿಕ್ ಸರ್ಜರಿ ಏನಾದ್ರೂ ಬಾಡಿಯಲ್ಲಿ ಮಾಡಿದ್ರೆ, ಫೇಸ್ ಅಲ್ಲಿ, ಬಾಡಿಯಲ್ಲಿ, ಇಟ್ ಈಸ್ ಟು ಇಂಪ್ರೂವೈಸ್, ರಿಫೈನ್ ದ ಫೀಚರ್ಸ್ ಆಫ್ ದ ಬಾಡಿ ಇಲ್ಲಿ, ಫೇಸ್ ಇಲ್ಲಿ, ಟು ಟ್ರೈ ಟು ಮೇಕ್ ಇಟ್ ಆಸ್ ಪರ್ ಯೋರ್ ಪರ್ಸನಲ್ ಡಿಸೈರ್. ಕಾಸ್ಮೆಟಿಕ್ ಸರ್ಜರಿ ಅನ್ನುವಂಥದ್ದು ಯಾರಿಗೆ ಬೇಕಾಗಿರುತ್ತೆ, ಯಾರಿಗೆ ಅಗತ್ಯ? ಸಿ, ಕಾಸ್ಮೆಟಿಕ್ ಸರ್ಜರಿ ಇದು ಒಂದು ಪರ್ಸನಲ್ ವಿಶ್ ಇದೆ, ಒಪಿನಿಯನ್. ನಾವು ಏನಾದ್ರೂ ನಾವು ಮಿರರ್ ಅಲ್ಲಿ ನೋಡುವಾಗ ನಾವು ಹೇಗ್ ಕಾಣ್ತೀವಿ, ನಮ್ಗೆ ಚೆನ್ನಾಗಿದ್ರೆ ಓಕೆ, ನಂಗೆ ಏನಾದ್ರೂ ಬೇಕಾಗಲ್ಲ, ಇಟ್ ಇಸ್ ಓಕೆ. ನೀವು ಹಂಗೆ ಅನ್ಸ್ಕೊಂತಾ ಇದ್ರೆ ಇಟ್ ಇಸ್ ವೆರಿ ಗುಡ್. ಬಟ್ ಕೆಲವರಿಗೆ ಏನೋ ಒಂದ್ ಸೆಲ್ಫ್ ಕಾನ್ಫಿಡೆನ್ಸ್ ಇರಲ್ಲ. ಅವ್ರ ಒಂದ್ ನೋಡುವಾಗ ನಂಗೆ ಯಾವತ್ತಿಗೂ ಈ ತರ ಇರಬಾರ್ದು ಅಂತ, ನನ್ ಮೂಗ್ ಯಾಕೆ ಹಂಗಿದೆ, ಒಂದ್ ಫೇಸ್ ಯಾಕೆ ಆಗಿದೆ, ಲಿಪ್ಸ್ ಯಾಕೆ ಸಣ್ಣಗಿದೆ, ಆ ಕಣ್ಣು ಯಾಕೆ ಇದ್ ಕೆಳಗ್ ಬರ್ತಾ ಇದೆ, ಅವ್ರ ಹಂಗೆ ಒಂದ್ ಮನ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ, ಮತ್ತೆ ಒಂದ್ ಸೆಲ್ಫ್ ಕಾನ್ಫಿಡೆನ್ಸ್ ಇರಲ್ಲ. ಸೊ ಕೆಲವರು ಬರ್ತಾರೆ ಮೇನ್ಲಿ ಕಾಸ್ಮೆಟಿಕ್ ಸರ್ಜರಿಗೆ ಟು ಇಂಪ್ರೂವ್ ಅಂಡ್ ಬೂಸ್ಟ್ ದಟ್ ಸೆಲ್ಫ್ ಕಾನ್ಫಿಡೆನ್ಸ್. ಸೊ ವೆನ್ ವಿ ಟಾಕ್ ಅಬೌಟ್ ಕಾಸ್ಮೆಟಿಕ್ ಸರ್ಜರಿ, ಇಟ್ ಇಸ್ ಆಲ್ವೇಸ್ ಯೋರ್ ಪರ್ಸನಲ್ ವಿಶ್, ಯೋರ್ ಡಿಸೈರ್. ನಾವು ಮಾಡ್ಬೇಕಿದ್ರೆ ಮಾಡ್ಬೋದು, ಬಟ್ age wise above 18 years of age is personally I advise to undergo cosmetic surgery. 18 ವರ್ಷ ಮೇಲ್ಪಟ್ಟವರಿಗೆ better to do, ಯಾಕೆ ಬಾಡಿ ಫುಲ್ ಗ್ರೋತ್ ಆಗ್ಬಿಡುತ್ತೆ, ನಿಮ್ ಫೇಸ್ ಸ್ಟ್ರಕ್ಚರ್, ಬೋನ್ ಅನಾಟಮಿ ಎಲ್ಲ ಫುಲ್ಲಿ ಡೆವಲಪ್ ಆಗ್ಬಿಡುತ್ತೆ. ಸೊ ವೇಟ್ ಟಿಲ್ ಯು ಆರ್ 18 ಟು ಡೂ ಕಾಸ್ಮೆಟಿಕ್ ಸರ್ಜರಿ. ಅಂಡ್ ಇದಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಏನಿ ರೂಲ್ಸ್ ಇಲ್ಲ, ಎಷ್ಟು ಏಜ್ ವರೆಗೂ ಮಾಡ್ಬೋದು. ನೀವು 50 ಇಯರ್ಸ್ ಇರ್ಲಿ, 60 ಇಯರ್ಸ್ ಇರ್ಲಿ, ಅಪ್ ಟು 80-85 ಇಯರ್ಸ್ ನಾನು ಮಾಡಿದ್ದೀನಿ ಪ್ಲಾಸ್ಟಿಕ್ ಸರ್ಜರಿ, ಕಾಸ್ಮೆಟಿಕ್ ಸರ್ಜರಿ. So age is not a limit, there is no rules. Above 18 any age is okay as long as you want to look good. ಓಕೆ, ಈಗ ಈ ಕಾಸ್ಮೆಟಿಕ್ ಸರ್ಜರಿ ಅನ್ನೋದ್ರಲ್ಲಿ ಕೆಲವರಿಗೆ ಒಂದಷ್ಟು ಡೌಟ್ ಇರುತ್ತೆ. ಅಂದ್ರೆ ನಮ್ಮ ಮುಖದಲ್ಲಿರುವಂತಹ ಮೂಗು, ಕಣ್ಣು, ಕಿವಿ ಭಾಗದಲ್ಲಿ ಮಾತ್ರ ಇವರು ಸರಿ ಮಾಡ್ಕೊಡ್ತಾರಾ, ಈ ಕಾಸ್ಮೆಟಿಕ್ ಸರ್ಜರಿ ಅಂತ ಬಂದಾಗ ಏನೆಲ್ಲ ಒಳಪಡುತ್ತೆ ಅಂತ? ಸೊ ಕಾಸ್ಮೆಟಿಕ್ ಸರ್ಜರಿ ಶುರು ಆಗೋದು ಫೇಸ್ ಇಂದ, ಇದು ಕಣ್ಣಿದ ಸರ್ಜರಿ ಆಗುತ್ತೆ, ಇದು ಬ್ಲೆಫರೋಪ್ಲಾಸ್ಟಿ ಅಂತ ಹೇಳ್ತಾರೆ. ಸ್ವಲ್ಪ ಎಕ್ಸ್ಟ್ರಾ ಸ್ಕಿನ್ ಇರುತ್ತೆ ಐಲಿಡ್ ಮೇಲೆ,
ಸೊ ಅದು ತೆಗಿತೀವಿ. ಅದು ಯೂಶಲಿ ಓಲ್ಡರ್ ಪರ್ಸನ್ಸ್ ಅವ್ರಿಗೆ ಬರುತ್ತೆ, ಯುನೋ ಮೇಲ್ ಫಿಮೇಲ್ಸ್, ಯುನೋ ಕಾಸ್ಮೆಟಿಕ್ ಸರ್ಜರಿ ಓನ್ಲಿ ಫಾರ್ ವಿಮೆನ್ ಅಂತ ಇಲ್ಲ. ಈವನ್ ಈ ಜನರೇಷನ್ ಅಲ್ಲಿ ತುಂಬಾ ಯಂಗ್ ಮೆನ್ ಬರ್ತಾ ಇದ್ದಾರೆ ಸರ್ಜರಿಗೆ. ಸೊ ಮೆನ್ಗೆ ಎಸ್ಪೆಷಲಿ ಇದು ಗೈನಕೋಮ್ಯಾಸ್ಟಿಯಾ ತರ ಇರುತ್ತೆ, ಎಕ್ಸೆಸ್ ಬ್ರೆಸ್ಟ್ ಟಿಶ್ಯೂ ಡೆವಲಪ್ಮೆಂಟ್ ಅವ್ರ ಚೆಸ್ಟ್ ಅಲ್ಲಿ ಆಗುತ್ತೆ, ಫೀಮೇಲ್ ಬ್ರೆಸ್ಟ್ ತರ ಕಾಣುತ್ತೆ, ಅವ್ರಿಗೆ ಹಿಂಸೆ ಆಗುತ್ತೆ, ಆ ಶರ್ಟ್ ಅಲ್ಲಿ ಹೇಗೆ ಕಾಣ್ತಾ ಇದೆ, ಶರ್ಟ್ ತೆಗಿಯಕ್ ಬರಲ್ಲ. ಯಂಗ್ ಬಾಯ್ಸ್ ಅಲ್ಲಿನೂ ಆಗತ್ತೆ, 15-16 ಅಲ್ಲಿ ಅವ್ರು ಸ್ಕೂಲ್ ಹೋಗುವಾಗ ಸ್ಪೋರ್ಟ್ಸ್ ಆಡುವಾಗ ಏನೋ ಕಾನ್ಶಿಯಸ್ ಇರ್ತಾರೆ, ಅದು ಗೈನಕೋಮ್ಯಾಸ್ಟಿಯಾ, ಅದು ಕಾಸ್ಮೆಟಿಕ್ ಸರ್ಜರಿ. ರೈನೋಪ್ಲಾಸ್ಟಿ ನೋಸ್ ಜಾಬ್ ಅಂತ ಹೇಳ್ತಾರೆ. ಮತ್ತೆ ಫೇಸ್ ಲಿಫ್ಟ್ ಇರ್ತದೆ. ಫೇಸ್ ಲಿಫ್ಟ್ ಅಂದ್ರೆ ವಿ ಯೂಶಲಿ ಡೂ ಫಾರ್ 40+, 45+ ಇಂಡಿವಿಜುವಲ್ಸ್. ಅದರಿಂದ ನಾವು ಎಕ್ಸೆಸ್ ಸ್ಕಿನ್ ನ ಲಿಫ್ಟ್ ಮಾಡ್ತೀವಿ, ನೆಕ್ ಸ್ಕಿನ್ ನ ಲಿಫ್ಟ್ ಮಾಡ್ತೀವಿ. ಮತ್ತೆ ಸಿಂಪಲ್ ಫೇಸ್ ಪ್ರೊಸೀಜರ್ಸ್ ಲೈಕ್ ಬೋಟಾಕ್ಸ್, ಫಿಲ್ಲರ್ಸ್, ಅದು ಸರ್ಜರಿ ಇರಲ್ಲ. ನಾನ್ ಸರ್ಜಿಕಲ್ ಅಲ್ಲಿ ಸ್ವಲ್ಪ ಚೆನ್ನಾಗಿ ಚೇಂಜಸ್ ಮಾಡಬಹುದು, ಸ್ವಲ್ಪ ರಿಂಕಲ್ಸ್ ನ ರಿಲ್ಯಾಕ್ಸ್ ಮಾಡಬಹುದು, ಲಿಪ್ಸ್ ನ ಸ್ವಲ್ಪ ಎನ್ಹಾನ್ಸ್ ಮಾಡಿ ಫಿಲ್ಲರ್ಸ್ ಮಾಡಬಹುದು. ಮತ್ತೆ ಬಾಡಿಯಲ್ಲಿ ಕಾಸ್ಮೆಟಿಕ್ ಸರ್ಜರಿ ಇಂದ ಹೆಡ್ ಟು ಟೋ ಪ್ರೊಫೆಷನ್ ಇದು ಪ್ಲಾಸ್ಟಿಕ್ ಸರ್ಜರಿ. ಸೊ ಬ್ರೆಸ್ಟ್ ಸರ್ಜರಿ ಆಗ್ಲಿ, ಬ್ರೆಸ್ಟ್ ಲಿಫ್ಟ್, ಬ್ರೆಸ್ಟ್ ಆಗ್ಮೆಂಟೇಷನ್, ಬ್ರೆಸ್ಟ್ ರಿಡಕ್ಷನ್, ಕೆಲವರು ಆಫ್ಟರ್ ಫಿನಿಶಿಂಗ್ ದ ಫ್ಯಾಮಿಲಿ ಪ್ರೆಗ್ನೆನ್ಸೀಸ್ ಬಿಗ್ ಪ್ರಾಬ್ಲಮ್ ದೇ ಫೇಸ್ ಇಸ್ ಹೆವಿನೆಸ್ ಬ್ರೆಸ್ಟ್ ಅಲ್ಲಿ. ತುಂಬಾ ಲೇಡೀಸ್ಗೆ ಇದು ಫಂಕ್ಷನಲ್ ಪ್ರಾಬ್ಲಮ್, ಬ್ಯಾಕ್ ಪೇನ್ ಬರೋದು, ನೆಕ್ ಪೇನು, ಶೋಲ್ಡರ್ ಪೇನ್ಸ್, ಅದರಿಂದ ಅವ್ರು ಬ್ರೆಸ್ಟ್ ರಿಡಕ್ಷನ್ ಸರ್ಜರಿಗೆ ಬರ್ತಾರೆ. ಮಾತ್ರ ಎಸ್ಥೆಟಿಕ್ ಇಂಪ್ರೂವ್ಮೆಂಟ್ ಅಲ್ಲ, ಫೈನಲಿ ದೇ ಆರ್ ಇಂಪ್ರೂವೈಸ್ಡ್ ಫಂಕ್ಷನಲಿ. ನಮ್ಗೆ ಹಿಂಸೆ ಆಗಲ್ಲ, ಸೋಷಿಯಲ್ ಎಂಬ್ಯಾರಸ್ಮೆಂಟ್ ಬರಲ್ಲ, ಕೆಲವು ನಮ್ಗೆ ನೋಡ್ತಾ ಇರ್ತಾರೆ. ಸೊ ಅದರಲ್ಲಿ ಬ್ರೆಸ್ಟ್ ರಿಡಕ್ಷನ್ ತುಂಬಾ ಲೇಡೀಸ್ಗೆ ಇಟ್ ಇಸ್ ಬೆನಿಫಿಷಿಯಲ್. ಮತ್ತೆ ಲೈಪೋಸಕ್ಷನ್ ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತಿದೆ, ಇಟ್ ಇಸ್ ದಿ ಮೋಸ್ಟ್ ಕಾಮನ್ ಕಾಸ್ಮೆಟಿಕ್ ಸರ್ಜರಿ in India as well as worldwide. So liposuction is one of the most commonest cosmetic surgery what I perform. I think most plastic surgeons in India. ಸೊ ಅಲ್ಲಿಗೆ ನಮ್ಮ ತಲೆಯಿಂದ ಕಾಲಿನ ಬೆರಳಿನ ಭಾಗದವರೆಗೂ ನಮ್ಮ ದೇಹದಲ್ಲಿ ಇದು ಸರಿ ಇಲ್ಲ, ಇನ್ನೂ ಚೆನ್ನಾಗಿ ನಾವು ನೋಡ್ಕೋಬೋದಿತ್ತು ಅನ್ನುವಂತಹ ವಿಚಾರ ಬಂದಾಗ ಸೊ ವಿ ಕ್ಯಾನ್ ಗೋ ಫಾರ್ ಈ ಒಂದು ಕಾಸ್ಮೆಟಿಕ್ ಸರ್ಜರಿ ಅಂತ ನೀವು ಹೇಳ್ತಾ ಇದ್ದೀರಿ. ಫೈನ್, ಇದ್ರ ಬಗ್ಗೆ ನಾನು ಆಮೇಲೆ ಮತ್ತಷ್ಟು ಕೇಳ್ತೀನಿ ಡಾಕ್ಟರ್. ಅದಕ್ಕಿಂತ ಮುಂಚೆ ಇವನ್ ನಿಮ್ಮ ಗಮನಕ್ಕೂ ಇದು ಬಂದಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ನಾವು ತುಂಬಾ ಸುದ್ದಿಯಲ್ಲಿ ನೋಡ್ತಾ ಇದ್ದೀವಿ ಕಾಸ್ಮೆಟಿಕ್ ಸರ್ಜರಿಯಿಂದ ಒಬೆಸಿಟಿ ಇತ್ತು, ದಪ್ಪಗಿದ್ರು ತೆಳುಗಾಗೋಕ್ ಹೋಗಿ ಸಾವನ್ನಪ್ಪಿಟ್ಟಿದ್ದಾರೆ ಅಂತಲೂ ಸುದ್ದಿ ನೋಡಿದ್ವಿ. ಇನ್ನು ಕೆಲವರು ನನಗೆ ವಾಪಸ್ ಗುಣಮುಖ ಆಗ್ದಲ್ಲೇ ನನ್ನ ಪರಿಸ್ಥಿತಿ ಹೀಗಾಗಿದೆ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಲೈವ್ ಹಾಕಿದ್ದು ಅಥವಾ ವಿಡಿಯೋಗಳು ಹಾಕಿದ್ದು ನೋಡಿದ್ವಿ. ಸೊ ಇದೆಲ್ಲ ನೋಡಿದಾಗ ಜನಕ್ಕೆ ಚೆನ್ನಾಗಿ ಕಾಣಬೇಕು ಅನ್ನೋ ಆಸೆ ಇದ್ರು ಅಯ್ಯೋ ಹಿಂಗ್ ಮಾಡ್ಕೊಳಕ್ ಹೋಗಿ ಇನ್ನೊಂದೇನೋ ಮಾಡ್ಕೊಬಿಟ್ರೆ ಅನ್ನೋ ಆತಂಕ ಇರುತ್ತೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? So it is very important today to educate the public about the cosmetic surgery ಅಲ್ಲಿ ಸೇಫ್ಟಿ ಹೇಗೆ ಬರೋದು. ಈಗ ನೀವು ನೋಡ್ತಾ ಇರೋದು ಚಿಕ್ಕ ಚಿಕ್ಕ ಸಲೂನ್ಸ್, ಬ್ಯೂಟಿ ಕ್ಲಿನಿಕ್ ಅಲ್ಲಿ ಕಾಸ್ಮೆಟಿಕ್ ಸರ್ಜರಿ ಬೋರ್ಡ್ ಹಾಕ್ಬಿಡ್ತಾರೆ. ಓಕೆ, ನೀವು ಅನ್ಸ್ಕೊಳ್ಬೇಕು ಪ್ಲಾಸ್ಟಿಕ್ ಸರ್ಜರಿ ಬೇರೆ, ಎಲ್ಲ ಪ್ಲಾಸ್ಟಿಕ್ ಸರ್ಜರಿ ತರ ಇಟ್ ಈಸ್ ಅ ಮೇಜರ್ ಸರ್ಜರಿ. ಸೊ ನೀವು ಅದು ಸರ್ಜರಿಗೆ ಆಪ್ಟ್ ಮಾಡುವಾಗ ಯು ಹ್ಯಾವ್ ಟು ಚೂಸ್ ಯಾವುದು ಸ್ಪೆಷಲೈಸ್ಡ್ ಹಾಸ್ಪಿಟಲ್ ಇದೆ, ನೀವು ಎಲ್ಲಿ ಸರ್ಜರಿಗೆ ಹೋಗ್ತೀರಾ, ನೀವು ಅದು ಹಾಸ್ಪಿಟಲ್ ಮೇಲೆ ರಿಸರ್ಚ್ ಮಾಡಬೇಕು. ಯಾವ ಸರ್ಜನ್ ಹತ್ರ ಹೋಗ್ತೀರಾ ಆ ಸರ್ಜನ್ನ ನೀವು ರಿಸರ್ಚ್ ಮಾಡಿ ಅವ್ರದ್ದು ಎಕ್ಸ್ಪೀರಿಯನ್ಸ್ ಹೇಗಿದೆ, ಅವ್ರು ಎಲ್ಲಿ ಎಕ್ಸ್ಪೀರಿಯನ್ಸ್ ಇಂದ ಬಂದಿದ್ದಾರೆ, ಆ ಪರ್ಟಿಕ್ಯುಲರ್ ಸರ್ಜರಿಯಲ್ಲಿ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಮತ್ತೆ ಹಾಸ್ಪಿಟಲ್ ಫೆಸಿಲಿಟೀಸ್ ಹೇಗಿದೆ, ಅದು ವೆಲ್ ಎಕ್ವಿಪ್ಡ್ ಆಪರೇಟಿಂಗ್ ಥಿಯೇಟರ್ ಇದೆಯಾ, ಸ್ಟೆರಿಲಿಟಿ ಇದೆಯಾ ಆಪರೇಟಿಂಗ್ ಥಿಯೇಟರ್, ಮತ್ತೆ ಅವ್ರದ್ದು ಎಕ್ವಿಪ್ಮೆಂಟ್ ಯೂಸ್ ಮಾಡೋದು ಇಸ್ ಇಟ್ ಸ್ಟೇಟ್ ಆಫ್ ದಿ ಆರ್ಟ್ ಆರ್ ಇಸ್ ಇಟ್ ಓಲ್ಡ್ ಜನರೇಷನ್. ಈಗ ಟುಡೇ ಸೈನ್ಸ್ ಟೆಕ್ನಾಲಜಿ ಪ್ಲಾಸ್ಟಿಕ್ ಸರ್ಜರಿಲಿ ಎಷ್ಟು ಅಡ್ವಾನ್ಸ್ ಆಗಿದೆ. ನಾವು ಕ್ಲಿನಿಕ್ ಓಪನ್ ಮಾಡುವಾಗ 5-6 years ಬ್ಯಾಕ್ ಲೇಟೆಸ್ಟ್ ಜನರೇಷನ್ ಲೈಪೋಸಕ್ಷನ್ ಮಷೀನ್ ಇರಲಿಲ್ಲ ಕರ್ನಾಟಕದಲ್ಲಿ. ಸೊ ವಿ ಲಾಂಚ್ ದ ಫಸ್ಟ್ ಅಲ್ಟ್ರಾಸೌಂಡ್ ಲೈಪೋಸಕ್ಷನ್. ಈಗ ಓಲ್ಡ್ ಟೈಪ್ ಆಫ್ ಲೈಪೋಸಕ್ಷನ್ ಅಲ್ಲಿ ಕಾಂಪ್ಲಿಕೇಶನ್ ಆಗಿತ್ತು, ಯಾಕೆ ಇಟ್ ಈಸ್ ಅ ಲಿಟಲ್ ಹಾರ್ಶ್ ಟೆಕ್ನಿಕ್. ಈಗ ಟೆಕ್ನಿಕ್ ಇಂಪ್ರೂವೈಸ್ ಆಗಿದೆ. ಸೊ ಇಫ್ ಯು ವಾಂಟ್ ಟು ಮೇಕ್ ಕಾಸ್ಮೆಟಿಕ್ ಸರ್ಜರಿ ಸೇಫ್, ಯು ಹ್ಯಾವ್ ಟು ಮೇಕ್ ಶೋರ್ ನೀವು ಹಾಸ್ಪಿಟಲ್ ರೈಟ್ ಚೂಸ್ ಮಾಡ್ತೀರಾ, ನಿಮ್ಮ ಸರ್ಜನ್ ರೈಟ್ ಚೂಸ್ ಮಾಡ್ತೀರಾ, ಅವ್ರ ಹತ್ರ ಎಕ್ಸ್ಪೀರಿಯನ್ಸ್ ಇದೆ, ಮತ್ತೆ ಕ್ಲಿನಿಕ್ ಶುಡ್ ಬಿ ವೆಲ್ ಎಸ್ಟಾಬ್ಲಿಷ್ಡ್ ಅಂಡ್ ಸರ್ಟಿಫೈಡ್ ಕ್ಲಿನಿಕ್. ಸೊ ಎವ್ರಿಥಿಂಗ್ ವಿಲ್ ಗೋ ಸ್ಮೂತ್ಲಿ. ಮತ್ತೆ ಅವ್ರದ್ದು ಅನೆಸ್ಥೀಸಿಯಾ ಟೀಮ್ ಹೇಗಿದೆ, ಅವ್ರದ್ದು ಬ್ಯಾಕಪ್ ಎಮರ್ಜೆನ್ಸಿ ಇದೆಯಾ ಇಲ್ಲ, ರಿಕವರಿ ಆಗುವಾಗ ನಮ್ಗೆ ಎಮರ್ಜೆನ್ಸಿ ಕೇರ್ ಸಿಕ್ಕತ್ತಾ ಇಲ್ಲ. ನೋಡಿ, ಪ್ಲಾಸ್ಟಿಕ್ ಸರ್ಜರಿ ಇದ್ರಿ, ಬ್ರೈನ್ ಸರ್ಜರಿ, ಹಾರ್ಟ್ ಎಲ್ಲಾನು ಮೇಜರ್ ಸರ್ಜರಿ ಇದೆ. ಇದನ್ನ ಅಷ್ಟೊಂದು ಲೈಟ್ ಆಗಿ ತಗೊಳ್ಬಾರ್ದು. ಎಷ್ಟು ಕೆಲವು ಪೇಷಂಟ್ ನಮ್ಮ ಹತ್ರ ಬರ್ತಾರೆ, ಅವ್ರ ಫ್ರೆಂಡ್ಸ್ ಫ್ಯಾಮಿಲಿ ಯಾರಿಗೂ ಹೇಳಲ್ಲ. ಈಗ ರೀಸೆಂಟ್ಲಿ ಕಾಂಟ್ರವರ್ಸಿ ನೀವು ಹೇಳ್ತಾ ಇರೋದು, ಅವ್ರು ಯಾವ್ದು ಫ್ಯಾಮಿಲಿ ಮೆಂಬರ್ಸ್
ಮಾಡಿಲ್ಲ parents ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಯಾರಿದ್ರಾದ್ರೂ ಕಾನ್ಫಿಡೆನ್ಸ್ ಅಲ್ಲಿ ತಗೊಂಡು ಇನ್ಫಾರ್ಮ್ ಮಾಡಬೇಕು. ಯಾಕೆ ಇಟ್ ಈಸ್ ಅ ಮೇಜರ್ ಸರ್ಜರಿ. ನಾವು ಸರ್ಜನ್ ಪೇಷಂಟ್ ನೋಡುವಾಗ ವಿ ವಿಲ್ ಪ್ರಿಪೇರ್ ದೆಮ್ ಫಾರ್ ಅ ಮೇಜರ್ ಸರ್ಜರಿ. ಬ್ಲಡ್ ಟೆಸ್ಟ್ ಇರಲಿ, ಫುಲ್ ಮೆಡಿಕಲ್ ಇವ್ಯಾಲ್ಯೂಯೇಷನ್ ಇರಲಿ, ಎಲ್ಲ ಕಂಪ್ಲೀಟ್ ಮಾಡಿನೇ ನಾವು ಸರ್ಜರಿನ ಪ್ರೊಸೀಡ್ ಮಾಡ್ತೀವಿ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ಸೈಡ್ ಎಫೆಕ್ಟ್ಸ್ ಆಗಬಾರ್ದು, ಕಾಂಪ್ಲಿಕೇಶನ್ ಆಗಬಾರ್ದು. ಮತ್ತೆ ಈಗ ಎಷ್ಟು ಇಂಟರ್ನ್ಯಾಷನಲ್ ಪ್ರೋಟೋಕಾಲ್ ಬಂದಿದೆ, ದಟ್ ಇಫ್ ವಿ ಫಾಲೋ ಇನ್ ಅ ಡೇ ಕೇರ್ ಸೆಂಟರ್, ಈ ತರ ಇಂಟರ್ನ್ಯಾಷನಲ್ ಪ್ರೋಟೋಕಾಲ್ ಲೈಪೋಸಕ್ಷನ್ ಅಲ್ಲಿ ಇಷ್ಟೇ ಫ್ಯಾಟ್ ತೆಗಿಬೇಕು ಒಂದ್ಸರಿ, ಅದು ಜಾಸ್ತಿ ತಗೊಂಡ್ರೆ ಕಾಂಪ್ಲಿಕೇಶನ್ ಆಗುತ್ತೆ. ಕೆಲವರು ಪೇಷಂಟ್ ನಮ್ಮ ಮಾತು ಕೇಳಲ್ಲ, ಇಲ್ಲ ನೀವು ಫುಲ್ ಬಾಡಿ ಫ್ಯಾಟ್ ತೆಗ್ಬಿಡಿ. ಸೊ ನಾನು ಪರ್ಸನಲಿ ನಂದ್ ಅಪ್ರೋಚ್ ನಾನು ಪರ್ಸನಲಿ ಚೇಂಜ್ ಮಾಡಿದ್ದೀನಿ. ನಾವು ವಿ ಮೇ ಬಿ ಯಂಗ್ ಜನರೇಷನ್ ಪ್ಲಾಸ್ಟಿಕ್ ಸರ್ಜನ್ಸ್, ನಮ್ಮ ಸೀನಿಯರ್ಸ್ಗಳು ದೇ ಮೇ ಬಿ ಡಿಫ್ರೆಂಟ್, ಬೇರೆ ಸರ್ಜನ್ ಬೇರೆ ಪ್ರೋಟೋಕಾಲ್ ಇರುತ್ತೆ. ಬಟ್ ನಮ್ಮ ಫೆಸಿಲಿಟಿಯಲ್ಲಿ ವಿ ಆರ್ ವೆರಿ ಪರ್ಟಿಕ್ಯುಲರ್ ಟು ಫಾಲೋ ದಿ ಇಂಟರ್ನ್ಯಾಷನಲ್ ಪ್ರೋಟೋಕಾಲ್ಸ್. ನಾವು ಅಷ್ಟೇ ಲೈಪೋಸಕ್ಷನ್ ಮಾಡಿದ್ರೆ ನಿಮ್ಗೇನೆ ಸೈಡ್ ಎಫೆಕ್ಟ್ಸ್ ಕಮ್ಮಿ ಇರುತ್ತೆ, ನಿಮ್ದು ರಿಕವರಿ ಫಾಸ್ಟ್ ಆಗುತ್ತೆ, ಪೇನ್ ಕಮ್ಮಿ ಇರುತ್ತೆ, ಬ್ಲೀಡಿಂಗ್ ಕಮ್ಮಿ ಇದ್ರೆ ನೀವು ರಿಕವರಿನೂ ಫಾಸ್ಟ್ ಮಾಡ್ತೀರಾ, ಸೈಡ್ ಎಫೆಕ್ಟ್ಸ್ ಕಮ್ಮಿ ಇರುತ್ತೆ. ಹೌದಲ್ವಾ? ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಲೈಪೋಸಕ್ಷನ್ ಇಸ್ ನಾಟ್ ಡೇಂಜರಸ್. ಇಟ್ ಇಸ್ ನೀವು ಎಲ್ಲಿ ಲೈಪೋಸಕ್ಷನ್ ಮಾಡ್ತೀರಾ, ಯಾವ ಕೈ ಅಂಡರ್ ಮಾಡ್ತೀರಾ, ಯಾರು ಎಕ್ಸ್ಪೀರಿಯನ್ಸ್ ಸರ್ಜನ್ ಇದ್ದಾರೆ, ಇಟ್ ವಿಲ್ ಮ್ಯಾಟರ್. ಕಾಂಪ್ಲಿಕೇಶನ್ ಬರುತ್ತಾ ಇಲ್ಲ. ಓಕೆ. ಈಗ ಸಾಮಾನ್ಯವಾಗಿ ಈ ದಪ್ಪಗಿರೋರು ಸಣ್ಣಗಾಗಬೇಕು, ನೀವು ಇಷ್ಟೊತ್ತು ಏನು ಹೇಳ್ತಾ ಇದ್ರಿ, ಹೋಗ್ತಾರೆ, ಜೊತೆಗೆ ನಾನು ಯಾವ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ, ಯಾವ ಸರ್ಜನ್ನ ಮೀಟ್ ಮಾಡ್ತಾ ಇದ್ದೀನಿ, ಅವ್ರು ಯಾವುದನ್ನು ಅದನ್ನ ತಲೆಯಲ್ಲಿ ಇಟ್ಕೊಳ್ಳಲ್ಲ. ಅವ್ರ ತಲೆಯಲ್ಲಿ ಜಸ್ಟ್ ನಾನು ದಪ್ಪಾಗಿದ್ದೀನಿ, ಸಣ್ಣಗಾಗ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಇಲ್ಲೇ ಅದು ಸೈಡ್ ಎಫೆಕ್ಟ್ ಜಾಸ್ತಿ ಆಗ್ತಿರೋದು ಅಂತ ನೀವು ಹೇಳೋದು. ಸೈಡ್ ಎಫೆಕ್ಟ್ ಆಲ್ಸೋ ತುಂಬಾ ಜನ ಆಲ್ಸೋ ಪ್ಲಾಸ್ಟಿಕ್ ಸರ್ಜರಿ ಏನ್ ಅನ್ಸ್ಕೊಳ್ತಾರೆ, ತುಂಬಾ ಕಾಸ್ಟ್ಲಿ ಇದೆ ಪ್ಲಾಸ್ಟಿಕ್ ಸರ್ಜರಿ, ಕಾಸ್ಮೆಟಿಕ್ ಸರ್ಜರಿ. ಸೊ ಅವ್ರು ಸ್ಮಾಲ್ ಕ್ಲಿನಿಕ್ಸ್ ಅಲ್ಲಿ ಹೋಗಿ ಎಲ್ಲಿ ಫೆಸಿಲಿಟಿ ಚೆನ್ನಾಗಿಲ್ಲ, ಸ್ಟೆರಿಲಿಟಿ ಚೆನ್ನಾಗಿಲ್ಲ, ಅಲ್ಲಿ ಮಾಡ್ಕೊಳ್ತಾರೆ, ಮತ್ತೆ ಕಾಂಪ್ಲಿಕೇಶನ್ ಆಗುತ್ತೆ. ಅದು ಏನಾಗುತ್ತೆ, ಅದು ಸರ್ಜರಿದ ನೇಮೇ ಸ್ಪಾಯ್ಲ್ ಆಗ್ಬಿಡುತ್ತೆ. ಹೌದಲ್ವಾ? ಸೊ ಫಸ್ಟ್ ಅಂಡ್ ಫಾರ್ಮಸ್ಟ್ ಲೈಪೋಸಕ್ಷನ್ ವೇಟ್ ಲಾಸ್ ಸರ್ಜರಿ ಅಲ್ಲ, ಅದು ಬೇರಿಯಾಟ್ರಿಕ್ ಸರ್ಜರಿ. ಸೊ ಸಣ್ಣಗಾಗ್ಬಿಡಕ್ಕೆ, ಕಾಂಟೂರ್ ಮಾಡಕ್ಕೆ ಲೈಪೋಸಕ್ಷನ್. ನಾವು ಎಲ್ಲಿ ಫ್ಯಾಟ್ ತೆಗಿತೀವಿ, ಯಾವ ಬಾಡಿ ಪಾರ್ಟ್ ಇಂದ ಫ್ಯಾಟ್ ತೆಗಿತೀವಿ, ಅಲ್ಲಿ ಸ್ಲಿಮ್ ಆಗ್ತೀರಾ. ನೀವು ಡಯಟ್, ಎಕ್ಸರ್ಸೈಸ್, ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿಲ್ಲ ಅಂದ್ರೆ ನೀವು ವೇಟ್ ಸ್ಕೇಯಿಂಗ್ ಮೇಲೆ ವೇಟ್ ಹಂಗೆ ಇರುತ್ತೆ. ಸೊ ಎಲ್ರಿಗೂ ಕಾಣುತ್ತೆ, ಓ ನೀವು ಇಷ್ಟು ಫ್ಯಾಟ್ ತೆಗೆದ್ಮೇಲೆ ಎಷ್ಟು ಕಿಲೋ ಕಮ್ಮಿ ಆಗುತ್ತೆ, ಅದಾಗಲ್ಲ. ಸೊ ಅದು ದಟ್ ಇಸ್ ದ ಫಸ್ಟ್ ಮಿತ್ ವಿ ಹ್ಯಾವ್ ಟು ಬಸ್ಟ್ ಅಂತ. ಓಕೆ ಓಕೆ. ನೀವು ಒಂದು ಸರ್ಜರಿಯಲ್ಲೇ ನಾನು ತೂಕ ಕಡಿಮೆ ಮಾಡ್ಕೊಳ್ತೀನಿ, ಆಗಲ್ಲ. ಸೊ ಲೈಪೋಸಕ್ಷನ್ ಇಸ್ ಪ್ಯೂರ್ಲಿ ಅ ಕಾಂಟೂರಿಂಗ್ ಸರ್ಜರಿ. ನಾವು ಫ್ಯಾಟ್ ಯಾವ ಬಾಡಿ ಪಾರ್ಟ್ ಇಂದ ತೆಗ್ತೀವಿ ಅದು ಕಾಂಟೂರ್ ಆಗುತ್ತೆ, ಅದು ಸ್ಲಿಮ್ ಆಗುತ್ತೆ, ಟೋನ್ ಆಗುತ್ತೆ. ವೇಯಿಂಗ್ ಸ್ಕೇಲ್ ಮೇಲೆ ವೇಟ್ ಕಮ್ಮಿ ಆಗಲ್ಲ. ನೀವು ಡಯಟ್, ಎಕ್ಸರ್ಸೈಸ್ ಮಾಡ್ಲೇಬೇಕು, ಅದ್ ಮೇಂಟೈನ್ ಮಾಡಕ್ಕೂ. ಮತ್ತೆ 2-3 months ಅಲ್ಲಿ ಬಾಡಿ ರೆಕಗ್ನೈಸ್ ಆಗುತ್ತೆ ಅದು ಫ್ಯಾಟ್ ಹೋಗಿದೆ ಅಂತ. ಸಡನ್ ಆಗಿ ವೇಟ್ ಲಾಸ್ ಆಗುತ್ತೆ, after 2-3 months. But it is very important that you have to maintain the lifestyle and the diet and exercise. Then liposuction works together. Okay. ಇತ್ತೀಚಿನ ದಿನಗಳಲ್ಲಿ ಒಂದು ಸ್ಟ್ರೆಸ್ ಅನ್ನೋದು ಹೇಗೆ ಮಾಡಿದೆ ಅಂದ್ರೆ, ಒಂದು ಒಬೆಸಿಟಿ, ಅದರ ಜೊತೆಗೆ ತಲೆಯಲ್ಲಿರುವ ಕೂದಲನ್ನ ಉದುರೋಕೆ, ಅಂದ್ರೆ ತಲೆ ಕೂದಲು ಉದುರೋದು. ಆಫ್ಟರ್ ಕೋವಿಡ್ ಹಾಗೆ ನೋಡೋದಾದ್ರೆ ನಾವು ಈಗ ತಾನೇ ಡಿಸ್ಕಸ್ ಮಾಡ್ತಾ ಇದ್ವಿ, ಒಂದು ಸ್ಟ್ರೆಸ್, ಇನ್ನೊಂದು ಮೆಡಿಕೇಶನ್ಸ್ ಆಗಿರುವುದು, ಲೈಕ್ ತುಂಬಾ ಹೇರ್ ಫಾಲ್ ಆಗುತ್ತೆ. ಕ್ಲಿನಿಕ್ಗಳಿಗೆ ಹೋಗ್ತಾರೆ, ಒಂದಷ್ಟು ಟ್ಯಾಬ್ಲೆಟ್ಸ್ ತಗೊಳ್ತಾರೆ, ಒಂದಷ್ಟು ಸ್ಪ್ರೇಗಳು ತಗೊಳ್ತಾರೆ, ಯೂಸ್ ಆಗಲ್ಲ. ಹಾಗಿದ್ದಾಗ ಈ ಕಾಸ್ಮೆಟಿಕ್ ಸರ್ಜರಿಯಲ್ಲಿ ಹೇರ್ ಫಾಲ್ಗೂ ಕೂಡ ಟ್ರೀಟ್ಮೆಂಟ್ ಇರುತ್ತಾ? ಹೌದು, ಇರುತ್ತೆ ಇದು. ಸೊ ಹೇರ್ ಫಾಲ್ ತುಂಬಾ ರೀಸನ್ಸ್ಗೆ ಆಗುತ್ತೆ. ಇದು ಕೋವಿಡ್ ರಿಲೇಟೆಡ್ ಹೇರ್ ಫಾಲ್ ನೀವು ಹೇಳ್ತಾ ಇರೋದು ವಾಸ್ ವೆರಿ ಕಾಮನ್ ಡ್ಯೂರಿಂಗ್ ಕೋವಿಡ್ ಟೈಮ್ಸ್. ಒಂದು ಸ್ಟ್ರೆಸ್ ಇಂದ ಎಲ್ಲರೂ ಇಷ್ಟು ಭಯ ಪಟ್ಕೊಂಡಿದ್ದಾರೆ ಕೋವಿಡ್ ಇಂದ, ಅದರಿಂದಾನೇ ಸ್ಟ್ರೆಸ್ ಮತ್ತೆ ಮೆಡಿಕೇಶನ್ಸ್ ತಗೊಳ್ತಾ ಇದ್ದಾರೆ. ಆದ್ರೆ ಏನಾಗುತ್ತೆ, ಅದು ಕೋವಿಡ್ ಟೈಮ್ ಇರಲಿ, ಯಾವುದು ಬಾಡಿಯಲ್ಲಿ ಟ್ರಾಮಾ ಆಗಲಿ, ಇನ್ಫೆಕ್ಷನ್ ಆಗಲಿ, ಕೋವಿಡ್ ಆಗಲಿ, ಇನಿಷಿಯಲ್ ಬಾಡಿ ಏನು ಕೋಪ್ ಅಪ್ ಮಾಡಬೇಕು ನಮ್ಮ ಆರ್ಗನ್ಸ್ನ ಸೇವ್ ಮಾಡಕ್ಕೆ, ಅದು ಕೂದ್ಲಿಗೆ ನೋಡಲ್ಲ. 2-3 months ಆದ್ಮೇಲೆ ಅದು ಇನ್ಫೆಕ್ಷನ್ ಎಲ್ಲ ಕಂಟ್ರೋಲ್ ಆದ್ಮೇಲೆ 2-3 months ಆದ್ಮೇಲೆ ಹೇರ್ ಫಾಲ್ ನೋಡ್ಕೊಳ್ತಾರೆ. ಅದು ಹೇರ್ ಫಾಲ್ ಆಗಿ ತುಂಬಾ ಜಾಸ್ತಿ ಆದ್ರೆ ಇಮಿಡಿಯೇಟ್ಲಿ ನೀವು ನಿಮ್ದು ಬ್ಲಡ್ ಟೆಸ್ಟ್ ಮಾಡಿದ, ಅದರಿಂದಾನೇ ಸ್ಟ್ರೆಸ್ ಮತ್ತೆ ಮೆಡಿಕೇಶನ್ಸ್ ತಗೊಳ್ತಾ ಇದ್ದಾರೆ. ಆದ್ರೆ ಏನಾಗುತ್ತೆ, ಅದು ಕೋವಿಡ್ ಟೈಮ್ ಇರಲಿ, ಯಾವುದು ಬಾಡಿಯಲ್ಲಿ ಟ್ರಾಮಾ ಆಗಲಿ, ಇನ್ಫೆಕ್ಷನ್ ಆಗಲಿ, ಕೋವಿಡ್ ಆಗಲಿ, ಇನಿಷಿಯಲ್ ಬಾಡಿ ಏನು ಕೋಪ್ ಅಪ್ ಮಾಡಬೇಕು ನಮ್ಮ ಆರ್ಗನ್ಸ್ನ ಸೇವ್ ಮಾಡಕ್ಕೆ, ಅದು ಕೂದ್ಲಿಗೆ ನೋಡಲ್ಲ. 2-3 months ಆದ್ಮೇಲೆ ಅದು ಇನ್ಫೆಕ್ಷನ್ ಎಲ್ಲ ಕಂಟ್ರೋಲ್ ಆದ್ಮೇಲೆ 2-3 months ಅದು ಹೇರ್ ಫಾಲ್ ಆಗ್ತಿ ನಿಮ್ಗೆ ನೋಡ್ಕೊಳ್ಬೇಕು. ಬಯೋಟಿನ್, ಜಿಂಕ್ ಮತ್ತೆ ಫೋಲಿಕ್ ಆಸಿಡ್ ಇರಬೇಕು. ಈ ತರ ಹೇರ್ ಸಪ್ಲಿಮೆಂಟ್ಸ್ ಬೆಟರ್ ಟು ಟೇಕ್ ಪ್ರಿಸ್ಕ್ರಿಪ್ಷನ್ ಫ್ರಮ್ ದ ಡಾಕ್ಟರ್ ನೀವು ತಗೊಳ್ಳುವಾಗ. ಅದ್ರ ಜೊತೆಗೆ ಇದು ಹೇರ್ ಸೀರಮ್ಸ್ ಬರುತ್ತೆ. ಇದು ಹೇರ್ ಸೀರಮ್ಸ್ ಅಂದ್ರೆ ವಿತ್ ಮಿನಾಕ್ಸಿಡಿಲ್, ಇದು ಪೆಪ್ಟೈಡ್ಸ್, ಅಮೈನೋ ಆಸಿಡ್ ತರ ಸೀರಮ್ ಬರುತ್ತೆ. ಸೊ ಈ ತರ ಕಾಂಬಿನೇಷನ್ ಸೀರಮ್ಸ್ ಅಲ್ಲಿ
ಅದು ಹೇರ್ ಗ್ರೋತ್ ಟು ಇಂಪ್ರೂವೈಸ್ ಹೇರ್ ಗ್ರೋತ್ ಮತ್ತೆ ಹೇರ್ ಫಾಲಿಕಲ್ಗೆ ಸ್ಟ್ರೆಂಥನ್ ಮಾಡೋಕ್ಕೆ ಅದು ಬರುತ್ತೆ. ಸೊ ಯು ಕ್ಯಾನ್ ಸ್ಟಾರ್ಟ್ ಕಾಂಬಿನೇಷನ್ ಆಫ್ ಸಪ್ಲಿಮೆಂಟ್ಸ್, ಹೇರ್ ಸ್ಕ್ಯಾಲ್ಪ್ ಸೀರಮ್ಸ್ ಮತ್ತೆ ಹೇರ್ ಆಂಟಿ ಹೇರ್ ಫಾಲ್ ಮೆಡಿಕೇಟೆಡ್ ಶಾಂಪೂಸ್ ಯೂಸ್ ಮಾಡಬೇಕು ಬೈ ಪ್ರಿಸ್ಕ್ರಿಪ್ಷನ್. ಅಂಡ್ ಆಲ್ಸೋ ಇದು PRP ತರ ಬಂದಿದೆ, ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂತ. ಸೊ ಇಟ್ ಇಸ್ ಅ PRP ಟ್ರೀಟ್ಮೆಂಟ್. ನಾವು ನಿಮ್ದು ಬ್ಲಡ್ ತಗೊಂಡು ಅಲ್ಲಿಂದ ನಾವು ಪ್ಲಾಸ್ಮಾ ತಗೊಳ್ತೀವಿ, ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾನ ನಾವು ಇಂಜೆಕ್ಟ್ ಮಾಡ್ತೀವಿ ಸ್ಕ್ಯಾಲ್ಪ್ಗೆ. ಸೊ ದೇ ವಿಲ್ ಬಿ ರಿಲೀಸ್ ಆಫ್ ಗ್ರೋತ್ ಫ್ಯಾಕ್ಟರ್ಸ್. ಆ ಗ್ರೋತ್ ಫ್ಯಾಕ್ಟರ್ಸ್ ಇಂದ ಅದು ಹೇರ್ ಫಾಲಿಕಲ್ ಸ್ಟಿಮ್ಯುಲೇಷನ್ ಆಗುತ್ತೆ, ಅದರಿಂದ ಇಟ್ ಇಂಪ್ರೂವೈಸಸ್ ದ ಹೇರ್ ಗ್ರೋತ್. ಸೊ ವೆನ್ ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ಆಸ್ ಇನ್ ಮಾಮೂಲಿ ಹೇರ್ ಫಾಲ್ ಇದ್ರೆ 150-100 ಹೇರ್ ಪರ್ ಡೇ, ಅದಕ್ಕೆ ಹೇರ್ ಫಾಲ್ ಹೇರ್ ಅಲ್ಲ, ಅದು ಕೋಮ್ ಮಾಡುವಾಗ ಇಷ್ಟಿಷ್ಟು ಒಂದು ಏನೋ ಬಂಚ್ ತರ ಬರುತ್ತೆ. That time you have to be careful. Immediately meet your dermatologist and start the hair supplements and these medical line of treatments and PRP treatment. ಅದರಲ್ಲಿ ತುಂಬಾ ಬಟ್ ಸ್ವಲ್ಪ ಪೇಷನ್ಸ್ ಬೇಕು, ಯಾಕೆ ಹೇರ್ ಫಾಲ್ ಸೈಕಲ್ ಇದ್ರೆ 3 month ಸೈಕಲ್ ಇದೆ. ಸೊ ಟು ಸಿ ರೀಗ್ರೋತ್ ಆಫ್ ಹೇರ್ ಮತ್ತೆ ಹೇರ್ ಫಾಲ್ ಸ್ಟಾಪ್ ಹೋಗಿ ಮಿನಿಮಮ್ 2 to 3 months ಬೇಕು. ಸೊ ಇಲ್ಲ ಒಂದು PRP ಸೆಷನ್ ತಗೊಂಡು ಒಂದ್ ವೀಕ್ ಟ್ಯಾಬ್ಲೆಟ್ ತಗೊಂಡಿದ್ದೀನಿ ಎಲ್ಲ ಸರಿಯಾಗಿ ಬರುತ್ತೆ ಆಗಲ್ಲ. ಯೂಶಲಿ PRP 4 to 6 sessions ಅಂತ ವಿ ಅಡ್ವೈಸ್. ಅಲ್ಲಿ ತನಕ ಯೂಶಲಿ ದ ಹೇರ್ ಫಾಲಿಕಲ್ಸ್ ಗ್ರೇನ್ಸ್ ಇಟ್ ಸ್ಟ್ರೆಂತ್ ಬ್ಯಾಕ್. ಮತ್ತೆ ಸಪ್ಲಿಮೆಂಟ್ಸ್ ಹೇರ್ ಸೀರಮ್ಸ್ ನಾವು ಅಟ್ಲೀಸ್ಟ್ 6 months to 1 year ಯೂಸ್ ಮಾಡ್ಬೇಕಂತ ಹೇಳ್ತೀವಿ. ಅದರಿಂದ ದಟ್ ಮಚ್ ಆಫ್ ರೆಪ್ಲಿನಿಶಿಂಗ್ ಟೈಮ್ ಬೇಕು ಹೇರ್ ಫಾಲಿಕಲ್ಗೆ. ಸೊ ಸ್ಕಿನ್ ಮತ್ತೆ ಹೇರ್ ಅದು ಎರಡು ಸಬ್ಜೆಕ್ಟ್ಸ್ ಸ್ವಲ್ಪ ಟೈಮ್ ಮತ್ತೆ ಪೇಷನ್ಸ್ ಬೇಕು ಟು ಶೋ ರಿಸಲ್ಟ್ಸ್. ಈಗ ಸರ್ಜರಿ ತರ ಒಂದ್ಸಾರಿ ಮಾಡಿದ್ದು ಲೈಪೋಸಕ್ಷನ್ ಫ್ಯಾಟ್ ತೆಗ್ದಿದ್ದು ಸ್ಲಿಮ್ ಆದ್ರು ನೆಕ್ಸ್ಟ್ ವೀಕ್, ಬಟ್ ಸ್ಕಿನ್ ಹೇರ್ ಅಲ್ಲಿ ಸ್ವಲ್ಪ ಪೇಷನ್ಸ್ ಆಗಿ ಬೇಕು ರಿಸಲ್ಟ್ ಕಾಣಕ್ಕೆ. ಓಕೆ, ಈಗ ಈ ಕಾಸ್ಮೆಟಿಕ್ ಸರ್ಜರಿ ಅಂತ ಬಂದಾಗ ಈಗ ನೋಸ್ ಅಥವಾ ಫೇಸ್ ಲಿಫ್ಟ್ ಮಾಡೋದು ಇದೆಲ್ಲ ಡೇ ಕೇರ್ ಡಾಕ್ಟರ್ ಒಂದಿನದಲ್ಲಿ ಮುಗಿಸುವಂತ ಕೆಲಸಗಳ? ಸೊ ಸರ್ಟನ್ ಸರ್ಜರೀಸ್ ಡೇ ಕೇರ್ ಸರ್ಜರಿ ಆಗುತ್ತೆ. ಈಗ ನಾವು ಲೈಪೋಸಕ್ಷನ್ ತಗೊಳಿದ್ರೆ ಒಂದ್ ಬಾಡಿ ಪಾರ್ಟ್, ಸ್ಮಾಲ್ ಬಾಡಿ ಪಾರ್ಟ್ ತಗೊಂಡ್ರೆ ಏನೋ ಆರ್ಮ್ಸ್ ಅಷ್ಟೇ, ಆರ್ಮ್ ಸ್ವಲ್ಪ ಕಮ್ಮಿ ಮಾಡ್ಬೇಕಂತ ಮಾಡಿದ್ರೆ ದಿಸ್ ಇಸ್ ಲಿಟ್ರಲಿ 30 to 40 minute ಸರ್ಜರಿ. ಸೊ ನೀವು ಸೇಮ್ ಡೇ ಹೋಗ್ಬೋದು, ಬೆಳಗ್ಗೆ ಬಂದು ಸಾಯಂಕಾಲ ಹೋಗ್ಬೋದು. ಗೈನಕೋಮಾಸ್ಟಿಯಾ ಸರ್ಜರಿ, ಮೇಲ್ ಚೆಸ್ಟ್ ರಿಡಕ್ಷನ್ ಸರ್ಜರಿಲಿ ಇಟ್ ಇಸ್ ಅ 1 day ಡೇ ಕೇರ್ ಪ್ರೊಸೀಜರ್. ಈಗ ಮೇಜರ್ ಸರ್ಜರೀಸ್ ಅಂದ್ರೆ ಫೇಸ್ ಲಿಫ್ಟ್, ನೆಕ್ ಲಿಫ್ಟ್, ಇಟ್ ಇಸ್ 2 to 3 to 4 hours ಸರ್ಜರಿ. ಅದು ಜನರಲ್ ಅನೆಸ್ಥೀಸಿಯಲ್ಲಿ ಆಗಬೇಕು, ಸ್ವಲ್ಪ ಮೇಜರ್ ಆಪರೇಷನ್. ಸೊ ಅದು ನಾವು ಡೆಫಿನೆಟ್ಲಿ ಅಡ್ವೈಸ್ ಮಾಡ್ತೀವಿ. 1 night ಹಾಸ್ಪಿಟಲಲ್ಲಿ ಸ್ಟೇ ಮಾಡಿದ್ರೆ, ಅಬ್ಸರ್ವೇಷನ್ ಇದ್ರೆ, ಇಟ್ ಇಸ್ ಬೆಟರ್ ಫಾರ್ ದ ಪೇಷಂಟ್ ಆಲ್ಸೋ ಅಂಡ್ ಫಾರ್ ಅಸ್ ಆಲ್ಸೋ. ಓಕೆ, ಈಗ ಎಕ್ಸಾಂಪಲ್ ಒಬೆಸಿಟಿ ಅಥವಾ ನೀವು ಇಷ್ಟೊತ್ತು ಏನು ಹೇಳಿದ್ರಿ, ಈಗ ಆರ್ಮ್ಸ್ ದೊಡ್ಡದಿದೆ, ಸ್ವಲ್ಪ ರಿಮೂವ್ ಮಾಡಬೇಕು ಕೊಬ್ಬಿನ ಅಂಶವನ್ನ ಅಂತ. ಹೀಗಿರುವಾಗ ಒಂದು ಸಲ ಮುಗಿಸಿದ್ರೆ ಮುಗಿತಾ, ಮತ್ತೆ ಆ ಭಾಗದಲ್ಲಿ ಅದೇ ರೀತಿಯಾಗಿ ದಪ್ಪ ಆಗೋದೆಲ್ಲ ಏನಾಗಲ್ವಾ? ಯೂಶಲಿ ಡಯಟ್ ಮೇಂಟೈನ್ ಮಾಡಬೇಕಾ? ಡಯಟ್ ಮೇಂಟೈನ್ ಮಾಡಲೇಬೇಕು. ನೋಡಿ, ನಾವು ಹುಟ್ಟುವಾಗ ನಮ್ಮ ಬಾಡಿಯಲ್ಲಿ ಫ್ಯಾಟ್ ಸೆಲ್ಸ್ ಇದೆಯಲ್ಲ, ಇಟ್ ಇಸ್ ಅ ಕಾನ್ಸ್ಟೆಂಟ್ ನಂಬರ್, ಅದು ಚೇಂಜ್ ಆಗಂಗಿಲ್ಲ. ಸೊ ನಾವು ಅಡಲ್ಟ್ ಆದ್ಮೇಲೆನು ಅಗರ್ ಫ್ಯಾಟ್ ಸೆಲ್ಸ್ 1 portion ಅಲ್ಲಿ ಇದ್ರೆ ನಾವು ಫಿಸಿಕಲಿ ಫ್ಯಾಟ್ ಸಕ್ಷನ್ ಮಾಡ್ತಾ ಇದ್ವಿ, ಫಿಸಿಕಲಿ ಫ್ಯಾಟ್ ಹೊರಗಡೆ ತೆಗಿತಾ ಇದ್ವಿ. ಸೊ ಅಲ್ಲಿ ವಾಪಸ್ ಫ್ಯಾಟ್ ಬರೋದು ತುಂಬಾನೇ ಕಷ್ಟ. ಓನ್ಲಿ ಪೇಷಂಟ್ ತುಂಬಾ ವೇಟ್ ಗೇನ್ ಮಾಡಿದ್ರೆ, ಇದು 8 kgs 10 kgs ವೇಟ್ ಗೇನ್ ಮಾಡಿದ್ರೆ ಸ್ಲೋಲಿ ಅದೇ ಯಾವ ಸ್ವಲ್ಪ ಫ್ಯಾಟ್ ಸೆಲ್ಸ್ ಇದೆ ಅಲ್ಲಿ ಅದು ಮಲ್ಟಿಪ್ಲೈ ಆಗುತ್ತೆ, ಸ್ಲೋಲಿ ಫ್ಯಾಟ್ ಬರ್ತಾ ಹೋಗುತ್ತೆ. ಇಲ್ಲಿದ್ರೆ ತುಂಬಾ ಕಷ್ಟ, ಲೈಪೋಸಕ್ಷನ್ ಆದ್ಮೇಲೆ ಅಲ್ಲೇ ಫ್ಯಾಟ್ ಬರೋದು. ಬೇರೆ ಕಡೆ ಬರುತ್ತೆ, ಯಾಕೆ ಬೇರೆ ಕಡೆ ನಾವು ಟಚ್ ಮಾಡಿಲ್ಲ. ಸೊ ನೀವು ವೇಟ್ ಪುಟ್ ಆನ್ ಮಾಡ್ತಾ ಹೋದ್ರೆ, ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿಲ್ಲ, ವೇಟ್ ಗೇನ್ ಆಗ್ತಾ ಇದ್ರೆ ಸ್ಲೋಲಿ ಗ್ರಾಜುವಲ್ ಬಾಡಿ ಏನೋ ಎಲ್ಲಾದ್ರೂ ಸ್ಟೋರ್ ಮಾಡ್ಬೇಕಲ್ವಾ ಫ್ಯಾಟ್ ನ, ಅದು ಸ್ಟೋರ್ ಮಾಡುತ್ತೆ. ಎಲ್ಲಿ ಲೈಪೋಸಕ್ಷನ್ ಎಲ್ಲಿ ಫ್ಯಾಟ್ ಸೆಲ್ಸ್ ಸಿಕ್ಕತ್ತೆ ಅಲ್ಲಿ ಸ್ಟೋರ್ ಮಾಡುತ್ತೆ. ಒನ್ಸ್ ಅಲ್ಲೇ ಎಕ್ಸಾಸ್ಟ್ ಆದ್ಮೇಲೆ ಸ್ಲೋಲಿ ಅದು ಲೈಪೋಸಕ್ಷನ್ ಜಾಗ ಮಾಡಿದ್ರೆ ಡಯಟ್ ವರ್ಕೌಟ್ ಅಂತ ಶುರು ಮಾಡಿ. ಲೈಪೋಸಕ್ಷನ್ ರಿಸಲ್ಟ್ಸ್ ಪರ್ಮನೆಂಟ್ ಇದೆ. ನೀವು ಎಷ್ಟು ಪರ್ಮನೆಂಟ್ ನಿಮ್ಗೆ ಇಟ್ಕೊಳ್ಬೇಕು ನೀವು ಇಟ್ಕೊಳ್ಬಹುದು, ಲೈಫ್ ಲಾಂಗ್ ಇಟ್ಕೊಳ್ಬಹುದು. ಬಟ್ ನೀವು ನಿಮ್ದು ಲೈಫ್ ಸ್ಟೈಲ್ ಇಂದ ನಮ್ಮ ಮೇಲೆ ಅಷ್ಟೇ. ಎಸ್, ಓಕೆ. ಹೀಗಿರುವಾಗ ಈ ಒಂದು ಕಾಸ್ಮೆಟಿಕ್ ಸರ್ಜರಿ ಅಂತ ಬಂದಾಗ ಒಬ್ಬ ಪೇಷಂಟ್ ನಿಮ್ಮ ಹತ್ರ ಅವ ಬಾಯಿ ಬಿಡಬೇಕಾಗಿರುವಂತಹ ಕೆಲವೊಂದು ಅಂಶಗಳೇನು? ಅಂದ್ರೆ ಕೆಲವೊಂದು ವಿಚಾರಗಳೇನಾಗುತ್ತೆ ಅಂದ್ರೆ ಆತನಿಗೆ ಏನಾದ್ರೂ ಸೈಡ್ ಎಫೆಕ್ಟ್ ಆದಾಗ ಅಥವಾ ಇನ್ನೇನೋ ಸಮಸ್ಯೆ ಆದಾಗ ಸಂಪೂರ್ಣವಾಗಿ ಆ ಒಂದು ಕ್ಲಿನಿಕ್ ಮೇಲೆ ಅಥವಾ ಡಾಕ್ಟರ್ ಮೇಲೆ, ಸರ್ಜನ್ ಮೇಲೆ ಬ್ಲೇಮ್ ಮಾಡೋದಕ್ಕಿಂತ ಹೆಚ್ಚಾಗಿ ನಾವು ನಿಮ್ಮ ಹತ್ರ ಓಪನ್ ಅಪ್ ಮಾಡ್ಕೋಬೇಕಾಗಿರೋ ವಿಷಯಗಳೇನು ಅಂತ? ಸೊ ಪೇಷಂಟ್ಸ್ ನಮ್ಮ ಹತ್ರ ಬರುವಾಗ ಅವರಿಗೂ 1 month ಅಲ್ಲಿ
ಫಸ್ಟು ಒಂದು ಮೈಂಡ್ ಕ್ಲಿಯರ್ ಇರಬೇಕು, ನಂಗೆ ಈ ಸರ್ಜರಿ ಬೇಕು, ಈ ಸರ್ಜರಿ ಲೈಟ್ ತಗೊಳಂಗಿಲ್ಲ. ಇದು ಮೇಜರ್ ಸರ್ಜರಿ ಯಾವುದಾದ್ರೂ ಇರಲಿ, 30 ಮಿನಿಟ್ ಸರ್ಜರಿ ಇರಲಿ, ಲೈಪೋಸಕ್ಷನ್ ಇರಲಿ, ಮೂಗಿನ ಸರ್ಜರಿ 2-3 ಅವರ್ ಸರ್ಜರಿ ಇರಲಿ, ಇದು ಮೇಜರ್ ಸರ್ಜರಿ. ನಿಮ್ದು ಮೆಡಿಕಲ್ ಹಿಸ್ಟ್ರಿ ಯಾವುದಿದೆ ನಮಗೆ ಹೇಳಬೇಕು. ಕೆಲವರು ಪೇಷಂಟ್ ಹೇಳಲ್ಲ ನಮಗೆ ಮುಂಚೆ ಸರ್ಜರಿ ಆಗಿದೆ, ಯಾವ ಸರ್ಜರಿ ಆಗಿದೆ, ಅವ್ರದ್ದೇನು ಮೆಡಿಕಲ್ ವಿಷಯ ಇದೆಯಾ, ಇದು ಡಯಾಬಿಟೀಸ್ ಇರಲಿ, ಹೈಪರ್ ಟೆನ್ಷನ್, ಥೈರಾಯ್ಡ್ ಇಶ್ಯೂ, ಆಸ್ತಮಾ ಇಶ್ಯೂ, ಇಟ್ ಇಸ್ ಆಲ್ ಇಂಪಾರ್ಟೆಂಟ್. ಹೆಲ್ತ್ ಹಿಸ್ಟ್ರಿ ಹೆಲ್ತ್ ಹಿಸ್ಟ್ರಿ ಇಸ್ ವೆರಿ ಇಂಪಾರ್ಟೆಂಟ್. ನೀವು ನಿಮ್ಮ ಡಾಕ್ಟರ್ಗೆ ಹೆಲ್ತ್ ಹಿಸ್ಟ್ರಿ ಡಿಸ್ಕ್ಲೋಸ್ ಮಾಡಲೇಬೇಕು 100%. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಆದ್ರೆ ನಮಗೆ ಗೊತ್ತಿರತ್ತೆ, ವಿ ವಿಲ್ ಬಿ ಪ್ರಿಪೇರ್ಡ್ ಫಾರ್ ಎನಿ ಸೈಡ್ ಎಫೆಕ್ಟ್ಸ್ ಅಂಡ್ ಕಾಂಪ್ಲಿಕೇಶನ್ಸ್. ಎಷ್ಟು ಡಾಕ್ಟರ್ಗೆ ಬ್ಲೇಮ್ ಮಾಡೋಕೆ ಇಟ್ಸ್ ವೆರಿ ಈಸಿ, ಬಟ್ it is important the patient will reveal the history to us so we can do full medical evaluation before we proceed. ವೆಲ್, ಓಕೆ. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಈ ಕಾಸ್ಮೆಟಿಕ್ ಸರ್ಜರಿ ಅಂದ್ರೇನು ಮತ್ತೆ ಈ ವಿಚಾರದಲ್ಲಿರುವಂತಹ ಗೊಂದಲಗಳು ಮತ್ತು ಭಯ ಏನು ಇದೆಲ್ಲದಕ್ಕೂ ಪರಿಹಾರವನ್ನು ಕೊಟ್ಟಿದ್ರಿ. ಥ್ಯಾಂಕ್ ಯು ಸೋ ಮಚ್. Thank you so much. ಇನ್ನು ವೀಕ್ಷಕರೇ, ಡಾಕ್ಟರ್ ಕರಿಷ್ಮಾ ಕಾಗೋಡ್ ಇವತ್ತು ನಮ್ಮ ಜೊತೆ ಇದ್ರು. ಕಾಸ್ಮೆಟಿಕ್ ಸರ್ಜರಿಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಡೀಟೇಲ್ಸ್ ಅನ್ನ ಕೊಟ್ಟರು. ಇನ್ನು ನೀವು ಕೂಡ ಭೇಟಿ ಕೊಡಬೇಕು ಅಂದ್ರೆ ವಿಳಾಸ ಈ ರೀತಿಯಾಗಿರುತ್ತೆ. ಪ್ಲಾಸ್ಟಿಕ್ ಮತ್ತು ಕಾಸ್ಮೆಟಿಕ್ ಸರ್ಜನ್, ಕಿಂಡರ್ ವುಮೆನ್ಸ್ ಹಾಸ್ಪಿಟಲ್ ಅಂಡ್ ಫರ್ಟಿಲಿಟಿ ಸೆಂಟರ್, ವೈಟ್ ಫೀಲ್ಡ್, ಬೆಂಗಳೂರು. ಫೋನ್ ನಂಬರ್ ಕೂಡ ನೀವು ನೋಟ್ ಮಾಡಿಕೊಂಡು ಕಾಂಟ್ಯಾಕ್ಟ್ ಮಾಡ್ಬೋದು. 08028888880. ಮತ್ತೊಂದು ನಂಬರ್ 8618999833. ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗಿರುವಂತಹ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಸೊ ನೀವು ಕಾಂಟ್ಯಾಕ್ಟ್ ಮಾಡಿ.